ಎಲ್ಲ ವರ್ಗದಲ್ಲಿ ಕೂಡ ಇವತ್ತು ಈ ಭವ್ಯವಾದಂಥ ವೇದಿಕೆ ಮೇಲೆ ನಮ್ಮೆಲ್ಲ ಸಾಧು ಪರಂಪರೆಯ ಮಹಾರಾಜರು ಏನು ಕೂಡಿದ್ದಾರೆ. ಅನೇಕ ಜನ ಹೇಳ್ತಾರೆ ಸಮಾನತೆ ಸಮಾನತೆ. 12ನೇ ಶತಮಾನದ ಬಸವಣ್ಣನವರ ಸಮಾನತೆ 21ನೇ ಶತಮಾನದಲ್ಲಿ ಇವತ್ತು ಜೀವಂತವಾಗಿ ಕಾಣಬೇಕಾದ್ರೆ ಅದು ಮುಗುಳುಕೊಂಡು ನೋಡಿದಾಗ ಮಾತ್ರ ಸಾಧ್ಯ ಅನ್ನುವಂಥ ಬಹಳ ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾರಾಜರು ಬಂದು ಭಕ್ತಿಯಿಂದ ಭಾಗವಹಿಸಿದ್ದಾರೆ. ಇವತ್ತು ನಮಗೆ ಉತ್ನಾಳ್ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಅದ್ಭುತವಾಗಿರುವಂಥ ಮುಗುಳುಕೊಳ ಲಕ್ಷಣದ ಪುಸ್ತಕವನ್ನು ಬರೆದು ಆ ಗುರುಗಳ ಎಲ್ಲ ಒಂದು ಇತಿಹಾಸವನ್ನ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಒಂದ್ಸಲ ಅವರು ಲಕ್ಷಣಕ್ಕೆ ಬರಬೇಕಾದ್ರೆ ಅಪ್ಪವ್ರು ಹೇಳಿದ್ರು ಪುಸ್ತಕ ಬರ್ಕೊಂಡು ಬಾ ಲಕ್ಷಣಕ್ಕೆ ಅಂತ. ಪುಸ್ತಕ ಬರ್ಕೊಂಡು ರಾತ್ರಿ ರೈಲ್ವೆ ಸ್ಟೇಷನ್ನಾಗ ಒಂದು ದೊಡ್ಡ ಗಂಟು ಹಿಡ್ಕೊಂಡು ಹೋದ್ರು. ರಾತ್ರಿ ಬಾರದಾಗ ಲಕ್ಷಣ ಸ್ಟೇಷನಿಂದ ಮಠಕ್ಕೆ ಒಯ್ಲಿಕ್ಕೆ ಯಾರೂ ಇಲ್ಲ. ಸ್ಟೇಷನ್ ತುಂಬ ಹುಡುಕಾಡ್ತಾರೆ, ಯಾರೂ ಇಲ್ಲ. ಕೊನೆಗೆ ಹೆಂಗೆ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಯೋಚನೆ ಮಾಡೋದ್ರೊಳಗೆ ಆ ಕಡೆ ದೊಡ್ಡ ಪೈಲ್ವಾನ್ ಬರ್ತಾನೆ. ಮಧ್ಯರಾತ್ರಿ ಪೈಲ್ವಾನ್ ಬಂದು ಯಾಕೆ ನಿಂತಿರಲಿಲ್ಲ ಅಂತ. ಇಲ್ಲಪ್ಪ ಇದು ಪುಸ್ತಕ ಮಠಕ್ಕೆ ಒಯ್ಯಬೇಕಾಗೈತಿ, ಸಿದ್ದರಾಮ ಶಿವಗಳು ಹೇಳ್ಯಾರ, ಅದಕ್ಕೆ ಯಾರು ಒಯ್ಯೋರಿಲ್ಲ, ಯಾರು ಒಯ್ಯೋರದಾರ ಹುಡುಕಾಡಾಕತ್ತೀನಿ ಅಂತಂದರೆ ನಾ ಬಂದಿದ್ದೆ ಅದಕ್ಕೆ ನನ್ನ ಮೇಲೆ ಬಳಸ್ರಿ ಅಂತ ತಿಳ್ಕೊಂಡು ಆ ಪೈಲ್ವಾನ್ ಆ ಪುಸ್ತಕ ಎಲ್ಲ ಹೆಗಲ ಮೇಲೆ ಇಟ್ಕೊಂಡು ಮಠದ ಕಡೆ ಹೋಗ್ತಾರೆ. ಮಠದ ಕಡೆ ಹೋಗ್ತಾನೆ, ಇವರು ಅವ್ರ ಹಿಂದೆ ಬೆನ್ನ ಹತ್ತಿ ಹೋಗ್ತಾರೆ. ಅಷ್ಟು ದೊಡ್ಡ ಪುಸ್ತಕದ ಗಂಟೆ ಇಟ್ಕೊಂಡು ಅವ್ನು ಹೇಗೆ ಹೋಗ್ತಾನೆ, ಅವನಿಗೆ ಬೆನ್ನ ಹತ್ತಕ್ಕೆ ಆಗೋದಿಲ್ಲ. ಇವರು ಅವ್ನು ಮುಂದೆ ಹೋಗ್ತಾನೆ, ಇವ್ರು ಹಿಂದಿಂದ ಹೋಗ್ತಾರೆ. ಹೋಗಿ ಅವನು ಗುಡಿ ಕಟ್ಟಿದ ಮೇಲೆ ಪುಸ್ತಕದ ಗಂಟೆ ಇಡ್ತಾನೆ. ಇಟ್ಟು ಎಲ್ಲಿ ಹೋಗ್ತಾನೋ ಮಠ ಮಾಯ ಆಗ್ತಾನೆ. ಆಮೇಲೆ ಇವ್ರು ಹೋಗಿ ಎಲ್ಲ ಹುಡುಕಾಡ್ತಾರೆ, ಅವನು ಎಲ್ಲದ ನೋಡಬೇಕು ಅಂತ. ಅವನು ಸಿಗ್ಲಿಕ್ಕೆ ತಯಾರಿಲ್ಲ. ಆಯಿತು, ಎಲ್ಲಿ ಹೋಗಿದಾನ ಅಂತ ತಿಳ್ಕೊಂಡು ಇವರು ಪ್ರಸಾದ ಮಾಡಿ ಮಲ್ಕೊತಾರೆ. ಬೆಳಗಿನ ಜಾವ ಎದ್ದು ಸಿದ್ದರಾಮ ಶಿವಗಳು ಅಲ್ಲಿ ದರ್ಶನಕ್ಕೆ ಕುಂತಿದ್ರು ಗಂಗರಿ ಮಠದ ಹತ್ರ. ಆ ದರ್ಶನಕ್ಕೆ ಹೋಗಮ್ಮೆ ಅಪ್ಪವ್ರು ಹೇಳಿದ ಪುಸ್ತಕ ತಯಾರು ಮಾಡ್ಕೊಂಡು ಹೋಗಮ್ಮೆ ಅಂತೇಳಿ ಆ ಪುಸ್ತಕ ತಗೊಂಡು ಅಪ್ಪನ ಹತ್ರ ಹೋಗ್ತಾರೆ. ಅಪ್ಪ ಅಲ್ಲಿ ಮುಂಜಾನೆ ಕುಂತಿದ್ರು. ಕುಂತಾಗ ಉತ್ನಾಳ್ ಅವರು ಪುಸ್ತಕ ಹಿಡ್ಕೊಂಡು ಹೋದಾಗ ಅಪ್ಪ ಉತ್ನಾಳ್ ಅವ್ರಿಗೆ ಅಂದ್ರೆ ಉತ್ನಾಳ್ ಮಾಸ್ತರ ನನಗೆ ಬುದ್ಧಿ ಐತಿಲ್ಲ ಅಂತ ಕೇಳಿದ್ರು. ಗಾಬರಿ ಆಗ್ಬಿಟ್ಟು ಒಮ್ಮೆ ಅಪ್ಪವ್ರು ಹಿಂಗೆ ಪುಸ್ತಕ ಬರ್ಕೊಂಡ್ ಬಾ ಅಂದ್ರೆ ಇಲ್ಲಿ ಬಂದು ಕೂಡ ಹಿಂಗೆ ಅಂತಾರೆ ಏನಂತ ಗಾಬರಿ ಆದ್ರು. ಅಲ್ಲ ನಿನ್ನ ರಾತ್ರಿ ಪುಸ್ತಕದ ಗಂಟ ಸಿದ್ಲಿಂಗ ಮುತ್ತೇನ ಮೇಲೆ ಹೊರಸ್ಕೊಂಡು ಬರ್ಲಿಕ್ಕೆ ತಿಳಿದಿಲ್ಲ ನನಗೆ ಅಂತ ಹೇಳಿ ಅವ್ರು ಊರಿಗೆ ಯಾರು ಬಂದರು, ಯಾರು ಹೊತ್ಕೊಂಡು ಹೋಯ್ದರು, ಯಾರು ಇಟ್ಟರು, ಇವರಿಗೆ ಏನು ಗೊತ್ತಿಲ್ಲ, ಯಾರು ಇಲ್ಲ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಸಿದ್ಲಿಂಗ ಮುತ್ತೇನೆ ಆ ಪೈಲ್ವಾನ ರೂಪದಾಗ ಬಂದು ಆ ಪುಸ್ತಕದ ಗಂಟೆ ಇಟ್ಕೊಂಡು ಹೋದಾಗ ಅದನ್ನ ಮುಂಜಾನೆ ಪೂಜೆ ಗುರುಗಳು ಹೇಳ್ತಾರೆ, ನನಗೆ ತಿಳಿಯಲ್ಲ, ಸಿದ್ಲಿಂಗ ಮುತ್ತೇನ ಮೇಲೆ ಪುಸ್ತಕದ ಗಂಟು ಹೊಸ್ಕೊಂಡು ಬರ್ತೀನಿ ನನಗೆ ತಿಳಿಯಲ್ಲ ಅಂತ ತಿಳ್ಕೊಂಡು ಅಂದಾಗ ಇವರು ಗದ ನಡಗಕ್ಕೆ ಪ್ರಾರಂಭ ಮಾಡಿ ಸಾಷ್ಟಾಂಗ ಹಾಕಿದ್ರು. ಯಪ್ಪ ನನಗೆ ಗೊತ್ತಾಗಲಿಲ್ಲ, ಯಾರೇ ಅದನ್ನು ಹುಡುಕಾಡ್ಬೇಕಂತ ಹೋದೆ, ಆದ್ರೆ ಅವರೇ ಬಂದಾರ ಅಂತ ನನಗೆ ಗೊತ್ತಾಗಿಲ್ಲಪ್ಪ. ಅದ್ರ ನಿನ್ನೆ ಪುಸ್ತಕ ಇಟ್ಟು ಬಳಕೆ ಒಂದು ತಾಸು ಹುಡುಕಾಡಿ ಅವ್ರು ಸಿಗ್ತಿಲ್ಲ. ಅವ್ರ ಕೆಲಸ ಮುಗಿದ್ರೊಳಗೆ ಅವ್ರ್ಯಾಕೆ ನನಗೆ ಸಿಗ್ತಾರ? ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರು, ಅವ್ರ್ಯಾಕೆ ನನಗೆ ಸಿಗ್ತಾರ? ಏನೋ ಕಾಳಜಿ ಮಾಡಬೇಡ. ಅಪ್ಪವ್ರು ಹೇಳಿದ ವಾಣಿ, ಯಾವಾಗ ಸಿದ್ಲಿಂಗ ಮುತ್ಯ ನಿನ್ನ ಪುಸ್ತಕ ತನ್ನ ಹೆಗಲ ಮೇಲೆ ಹೊತ್ಕೊಂಡು ತನ್ನ ಅಂತಂದ್ರೆ ಈ ಜಗತ್ತಿನ ನಿನ್ನ ಪುಸ್ತಕ ಮೆರೆದು ಹೋಗ್ತೈತೆ ಹೋಗುವಂತ ಆಶೀರ್ವಾದ. ಅದೇ ಪುಸ್ತಕ ಇವತ್ತು ಇಂಗ್ಲಿಷ್ನಲ್ಲಿ ಮಾಡಿಕೊಂಡು ಶ್ರೀಮಠದ ಒಂದು ಗುರು ಪರಂಪರೆಗೆ ಅವರ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ಅವರ ಪುಸ್ತಕನೂ ಕೂಡ ಇವತ್ತು ಬಿಡುಗಡೆ ಆಯಿತು. ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಗುರುಗಳು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇಂಥ ಸಾಹಿತ್ಯದ ರಂಗದಲ್ಲಿ ಇನ್ನೂ ಹೆಚ್ಚಿನ